ನಾನೀಗ ಬಂದಿರೋದು ಸೂರಾಲು ಅರಮನೆಯನ್ನು ನೋಡೋದಕ್ಕೆ. ಇದರ ವಿಶೇಷತೆ ಏನಂದರೆ, ಇದು ಕರ್ನಾಟಕದಲ್ಲಿರುವಂತಹ 500 ವರ್ಷ ಹಳೆಯದಾದ ಏಕೈಕ ಮಣ್ಣಿನ ಅರಮನೆ. ಒಂದೇ ಒಂದು ಕಬ್ಬಿಣದ ಮಳೆಯನ್ನು ಕೂಡ ಬಳಸದೆ ಮರ ಮತ್ತು ಮಣ್ಣಿನಿಂದಲೇ ನಿರ್ಮಾಣವಾದಂತಹ ಒಂದು ವಿಶಿಷ್ಟವಾದ ಅರಮನೆ. ಇದು ತೊಳಹರ ಕಾಲದಲ್ಲಿ ನಿರ್ಮಾಣವಾದಂತಹ 1511ನೇ ಇಸ್ವಿಯಲ್ಲಿ ನಿರ್ಮಾಣವಾದಂತಹ ಒಂದು ಅರಮನೆಯಾಗಿದೆ. ಇಂತಹ ಅರಮನೆಯನ್ನು ನೋಡೋಣ ಬನ್ನಿ. ಇದು ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಸೂರಾಲು ಗ್ರಾಮದಲ್ಲಿರುವ ಈ ಅರಮನೆ ಮಣ್ಣಿನ ಅರಮನೆ ಎಂಬುದು ವಿಶೇಷವಾದದ್ದು. ತುಳುನಾಡಿನ ಸಾಮಂತ ಅರಸರಾದ ತೊಳಹರ ಕಾಲದಲ್ಲಿ, ಅಂದರೆ ಕ್ರಿಸ್ತಶಕ 1511ರಲ್ಲಿ ಇದನ್ನು ನಿರ್ಮಿಸಲಾಯಿತು. ತುಳುನಾಡಿನಲ್ಲಿ ಅಂದು ಸುಮಾರು 12 ಮಣ್ಣಿನ ಅರಮನೆಗಳಿದ್ದವು ಎಂದು ಹೇಳಲಾಗುತ್ತದೆ. ಆದರೆ ಅದರಲ್ಲಿ ಇರುವುದು ಇಂದು ಇದೊಂದೇ ಮಣ್ಣಿನ ಅರಮನೆಯಾಗಿದೆ. ಸೂರಾಲು ತೊಳಹರ ರಾಜವಂಶದ ರಾಜಧಾನಿಯಾಗಿತ್ತು. ಈ ಅರಮನೆಯ ಮುಂಭಾಗದಲ್ಲಿ ಮಾತ್ರ ಅಡಿಪಾಯವಿದ್ದು, ಉಳಿದ ಅರಮನೆಯ ಭಾಗಗಳನ್ನು ಅಡಿಪಾಯವಿಲ್ಲದೆ ನಿರ್ಮಿಸಲಾಗಿದೆ ಎಂಬುದು ಪ್ರಾಚೀನ ಕೌಶಲಕ್ಕೆ ಸಾಕ್ಷಿಯಾಗಿದೆ. ಅರಮನೆಯ ಮುಂಭಾಗದಲ್ಲಿ ಕೂಡ ಮರದ ಸುಂದರ ಕೆತ್ತನೆಗಳನ್ನು, ಹಲವು ವಿನ್ಯಾಸಗಳನ್ನು, ಮರದ ವಿಶಿಷ್ಟವಾದ ದ್ವಾರವನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಅರಮನೆಯ ಮಹಾದ್ವಾರವನ್ನು ವಿಶೇಷ ಮರದ ಕೆತ್ತನೆಗಳಿಂದ ಅಲಂಕರಣಗೊಳಿಸಲಾಗಿದೆ. ಅರಮನೆಯ ಒಳಭಾಗಕ್ಕೆ ನಾವು ಬಂದರೆ, ಒಳಭಾಗದಲ್ಲಿ ಇರುವ ಈ ಪ್ರದೇಶವನ್ನು ಚಾವಡಿ ಎಂಬುದಾಗಿ ಕರೆಯಲಾಗುತ್ತದೆ. ಆಗಿನ ಕಾಲದಲ್ಲಿ ಈ ಚಾವಡಿಯ ಭಾಗದಲ್ಲಿ ನ್ಯಾಯ ಪಂಚಾಯತಿಯನ್ನು ಏರ್ಪಡಿಸಲಾಗುತ್ತಿತ್ತು. ಅರಮನೆಯ ಒಳಭಾಗದಲ್ಲಿ ಸುಂದರ ಕಂಬಗಳನ್ನು, ಸುಂದರ ಮೇಲ್ಚಾವಣಿಯನ್ನು ಹಾಗೂ ಇದೇ ಭಾಗದಲ್ಲಿ ಪಲ್ಲಕ್ಕಿಯನ್ನು ಕೂಡ ನಾವು ನೋಡಬಹುದಾಗಿದೆ. ಅತಿ ಸುಂದರವಾದಂತಹ ಪಲ್ಲಕ್ಕಿಯನ್ನು ಚಾವಡಿಯ ಭಾಗದಲ್ಲಿ ಇಡಲಾಗಿದ್ದು, ಅಲ್ಲಿರುವಂತಹ ಮರದ ಕಂಬಗಳು ಕೂಡ ಸುಂದರ ಕೆತ್ತನೆಗಳು ಮತ್ತು ವಿನ್ಯಾಸಗಳನ್ನು ಒಳಗೊಂಡಿವೆ. ಅಲ್ಲದೆ ಇದರ ಮೇಲ್ಛಾವಣಿಯನ್ನು ಕೂಡ ಮರದಿಂದಲೇ ಮಾಡಲಾಗಿದೆ ಎಂಬುದು ಕೂಡ ವಿಶೇಷವಾದದ್ದು. ತೊಳಹರ ವಂಶಸ್ಥರು ಇಂದಿಗೂ ಈ ಅರಮನೆಯಲ್ಲಿ ಮಹಾನವಮಿ ಮತ್ತು ವಿಜಯದಶಮಿಗಳನ್ನು ಆಚರಿಸುತ್ತಾರೆ. ಈ ಅರಮನೆಯು ಹಿಂದೂ ಜೈನ ವಾಸ್ತುಶಿಲ್ಪವನ್ನು ಒಳಗೊಂಡಿದ್ದು, ಸುಂದರವಾದ ಮರದ ಕೆತ್ತನೆಗಳನ್ನು ಒಳಗೊಂಡಿದೆ. ಅರಮನೆಯ ಉಳಿದ ಭಾಗಗಳನ್ನು ನೋಡುತ್ತಾ ನಾವು ಹೋದ ಹಾಗೆ ಈ ಮಣ್ಣಿನ ಅರಮನೆ ಕೂಡ ಅವನತಿಯ ಹಂತದಲ್ಲಿದೆ ಎಂಬಂತೆ ಭಾಸವಾಯಿತು. ಏಕೆಂದರೆ ಅರಮನೆಯ ಪಕ್ಕದ ಭಾಗದಲ್ಲಿರುವ ಗೋಡೆಗಳಿಗೆ ಯಾವುದೇ ರೀತಿಯ ರಕ್ಷಣೆಗಳಿಲ್ಲ ಮತ್ತು ಇವು ಮಳೆ ಇತ್ಯಾದಿಗಳಿಗೆ ಸಿಲುಕಿ ಹಾಳಾಗುತ್ತಿರುವ ಸ್ಥಿತಿಯಲ್ಲಿ ಗೋಚರವಾಗುತ್ತಿದೆ. ಅರಮನೆಯ ಎಡಪಕ್ಕದ ಭಾಗಗಳನ್ನು ಗಮನಿಸಿದಾಗ ಕೂಡ ಅದರ ಮೇಲ್ಭಾಗದಲ್ಲಿರುವ ವಿನ್ಯಾಸಗಳು ಹಾಳಾಗುತ್ತಿರುವಂತೆ ಗೋಚರಿಸುತ್ತಿವೆ. ಇನ್ನೊಂದು ಪಕ್ಕದಿಂದ ಅರಮನೆಯನ್ನು ಗಮನಿಸಿದಾಗ ಕೂಡ ಇನ್ನೂ ಉತ್ತಮವಾದಂತಹ ರೀತಿಯಲ್ಲಿ ಇದನ್ನು ಅಭಿವೃದ್ಧಿಪಡಿಸಿದರೆ ಅಥವಾ ಸಂರಕ್ಷಿಸಿದರೆ ಅರಮನೆ ಮುಂದಿನ ತಲೆಮಾರಿಗೆ ನೋಡಲು ಉಳಿಯುತ್ತದೆ. ಇಲ್ಲವಾದಲ್ಲಿ ಅರಮನೆಯ ಅವಶೇಷಗಳನ್ನು ಮಾತ್ರ ನಾವು ನೋಡಬೇಕಾದೀತು ಎಂಬಂತೆ ಭಾಸವಾಯಿತು. ಮಣ್ಣಿನ ಅರಮನೆಯ ರಕ್ಷಣೆ ಕೂಡ ಅಷ್ಟೇ ಮುಖ್ಯವಾದದ್ದು. ಮಣ್ಣಿಂದ ಮತ್ತು ಮರದಿಂದ ಈ ಅರಮನೆ ಮಾಡಿದ್ದಾರೆ, ಆದರೆ ಇದು ಹಾಳಾಗ್ತಾ ಇದೆ. ಇದನ್ನ ರಕ್ಷಣೆ ಮಾಡಬೇಕು. ಇವುಗಳನ್ನ ರಕ್ಷಣೆ ಮಾಡೋರು ಯಾರು? ನಾವ ಅಥವಾ ಸರ್ಕಾರನ ಅಥವಾ ಸಂಘ ಸಂಸ್ಥೆನ? ಯಾರು ನೋಡದೇ ಇದ್ರೆ ಪೂರ್ತಿ ಹಾಳಾಗೋಗ್ತದೆ. ಅದಕ್ಕೆ ಇನ್ಮುಂದಾದರೂ ರಕ್ಷಣೆ ಮಾಡಿ, ಗಮನ ಹಾಕಿ. ನಮಸ್ಕಾರಗಳು. ಧನ್ಯವಾದಗಳು.